ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ಲರಿಗೂ ನಮಸ್ಕಾರ. ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4-5 ದಿನದಿಂದ ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಟ್ರೋಲ್ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಿರೋದು ನಮ್ಮ ಯಾಟ್ರಿಕಿರೋ ಶಿವಣ್ಣ ಅವರು. ಇದೇ ಸೈಮಾ ಅವಾರ್ಡ್ ಅನಿಸುತ್ತೆ, ಅದು ಪ್ರೋಗ್ರಾಮು. ಜೈಲರ್ ಸಿನಿಮಾಗೆ ಒಂದು ಅವಾರ್ಡೇನೋ ತೊಗೊಳಕ್ಕೆ ಹೋಗಿದ್ರು ಶಿವಣ್ಣ ಅವರು. ಅಲ್ಲಿ ಮಾತಾಡ್ತಾ 37 ವರ್ಷ ಆದಮೇಲೆ ನಾನು ಇಲ್ಲಿ ಗುರುತಿಸ್ಕೊಳ್ಳೋ ಥರ ಆಯಿತು ಜೈಲರ್ ಸಿನಿಮಾ ಮೂಲಕ. ನಾನು ಚೆನ್ನೈ ಹುಡುಗ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಅಲ್ಲಿರೋರೆಲ್ಲ ಸಿಳ್ಳೆ ಚಪ್ಪಾಳೆ ಎಲ್ಲ ಹೊಡೆದ್ರು. ಇಲ್ಲಿ ಶಿವಣ್ಣ ಅವರಿಗೆ ಆ ಒಂದು ಸ್ಟೇಟ್ಮೆಂಟು ಕರ್ನಾಟಕದಲ್ಲಿ ಬಿರುಗಾಳಿ ಥರ ವೈರಲ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಶಿವಣ್ಣ ಅವರು ಕರ್ನಾಟಕದಲ್ಲಿ 36 ವರ್ಷದಿಂದ ಇದ್ದು ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡಿ 106 ಸಿನಿಮಾಗಳನ್ನ ಮಾಡಿ ತಮಿಳಲ್ಲಿ ಯಾವುದೋ ಒಂದು ಸಿನಿಮಾ ಮಾಡಿದ ತಕ್ಷಣವೇ ಆ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಚೆನ್ನೈ ಹುಡುಗ ಅಂತ ಹೇಳ್ಕೊಂಡಿದ್ದು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ, ಕಾಂಟ್ರವರ್ಸಿನೂ ಆಗೋಗಿದೆ. ಶಿವಣ್ಣ ಅವರು ಹೇಳಿಕೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಈ ವಿಡಿಯೋಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದೇ ವಿಚಾರವಾಗಿ ಬಂತು ಅಂದರೆ ರಾಜಮೌಳಿ ಅವರು ಸುಮಾರು ಸ್ಟೇಜ್ಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಬಳ್ಳಾರಿಯವನು ಕರ್ನಾಟಕದವನು ಅಂತ ಸುಮಾರು ಜಾಗದಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಅನುಷ್ಕಾ ಶೆಟ್ಟಿ ಅವರು ಅಷ್ಟೇ ಮಂಗಳೂರವರು ಅಂತ ಸುಮಾರು ಸಲ ಹೇಳ್ಕೊಂಡಿದ್ದಾರೆ, ಅಂದರೆ ಕರ್ನಾಟಕದವರು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕಮಲ್ ಹಾಸನ್ನು ಅಷ್ಟೇ, ರಜನಿಕಾಂತ್ ಅವರು ಅಷ್ಟೇ, ನಾನು ಕರ್ನಾಟಕದವನು ಕರ್ನಾಟಕದಿಂದ ಬಂದವನು ಅಂತಲೂ ಹೇಳ್ಕೊಂಡಿದ್ದಾರೆ. ಇನ್ನು ಜೂನಿಯರ್ NTR ಅವರು ಅಷ್ಟೇ ಸುಮಾರು ಸ್ಟೇಜ್ಗಳಲ್ಲಿ ನಾನು ಕುಂದಾಪುರದವನು, ಕುಂದಾಪುರದಿಂದ ನಮ್ಮಪ್ಪ ನಮ್ಮಮ್ಮ ಅಂದರೆ ನಮ್ಮ ತಾಯಿ ಅಲ್ಲೇ ಇದ್ದಿದ್ದು, ನಾನು ಕುಂದಾಪುರದವನು, ನಾನು ಕರ್ನಾಟಕಕ್ಕೆ ಸೇರಿದವನು ಅಂತ NTR ಹೇಳ್ಕೊಂಡಿದ್ದಾರೆ. ಈ ಎಲ್ಲ ಹೇಳಿಕೆಗಳು ನೋಡಿದಾಗ ಅವ್ರ ಮೇಲೆ ಅವ್ರವ್ರ ಜಿಲ್ಲೆಯವರು ಅವ್ರವ್ರ ರಾಜ್ಯದವರು ಅವ್ರ ಮೇಲೆ ಕೋಪ ಮಾಡ್ಕೋಬೋದಿತ್ತು. ಬಟ್ ಅವ್ರು ಯಾರೂ ಕೋಪ ಮಾಡ್ಕೊಂಡಿಲ್ಲ. ಬಟ್ ಶಿವಣ್ಣ ಮಾತ್ರ ನಾನು ಚೆನ್ನೈಯಲ್ಲಿ ಓದಿದ್ದು, ಚೆನ್ನೈಯಲ್ಲಿ ಊಟ ಮಾಡಿದ್ದು, ಚೆನ್ನೈಯಲ್ಲೇ ಬೆಳೆದಿದ್ದು ಅಂತ ಹೇಳಿದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಆ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿ ಟ್ರೋಲ್ ಮಾಡ್ತಿದ್ದಾರೆ. ಶಿವಣ್ಣ ಅವ್ರನ್ನ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆ ಟ್ರೋಲ್ ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಶಿವಣ್ಣ ಅವರು ಮಾಡಿರೋ ಸಾಧನೆಗಳು ಕರ್ನಾಟಕಕ್ಕೆ ನಿಮಗೆ ಗೊತ್ತು. ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 125ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ಇನ್ನೂ ಆ ಎನರ್ಜಿನ ಉಳಿಸ್ಕೊಂಡು ಆಡಿಯನ್ಸನ್ನ ಈಗಲೂ ಥಿಯೇಟ್ರಿಗೆ ಬರೋ ಥರ ಮಾಡ್ಕೊಂಡಿರೋದಂದರೆ ನಮ್ಮ ಯಾಟ್ರಿಕಿರೋ ಶಿವಣ್ಣ ಅವರಾಗಿರ್ಬೋದು. ಈ ಹೇಳಿಕೆಯಿಂದ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿರೋದು ನಮ್ಮ ಶಿವಣ್ಣ ಅವ್ರಿಗೆ. ಅವಶ್ಯಕತೆ ಏನಿಲ್ಲ, ಯಾಕಂದರೆ ಅವರು ಆ ಭಾಷೆ ಅಂದರೆ ಅಲ್ಲಿ ನಿಂತ್ಕೊಂಡಾಗ ಆ ಮಾತನ್ನು ಆ ಫ್ಲೋಲ್ಲಿ ಹೇಳಿದ್ದಾರೆ. ಅದೇನು ತಪ್ಪು ಅಂತ ನಾವು ಹೇಳಿಕೆನೂ ಕೊಡೋಕ್ಕಾಗಲ್ಲ. ಅಂದರೆ ಹೌದು ಹೇಳಿದ್ರಲ್ಲಿ ಏನು ಅಂದರೆ ಕೆಲವೊಬ್ರಿಗೆ ಅದು ತಪ್ಪು. ಯಾಕೆ ಕರ್ನಾಟಕದಲ್ಲಿ ಇಷ್ಟು ದಿನ ಹೀರೋ ಆಗಿ ನೋಡಿದ್ದೀವಿ, ಅಲ್ಲ್ಯಾಕೆ ಹೋಗಿ ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿ ಮಾಡೋದು? ಅವಶ್ಯಕತೆ ಏನಿದೆ ಶಿವಣ್ಣ ಅವ್ರಿಗೆ? ಇಲ್ಲೇ ನಾವು ರಾಜನ್ ಥರ ಬೆಳೆಸ್ತಾ ಇದ್ದೀವಿ, ರಾಜನ್ ಥರ ಮೆರೆಸ್ತಾ ಇದ್ದೀವಿ. ಅಲ್ಲೋಗಿ ಯಾರೋ ಹೀರೋ ಹತ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಶಿವಣ್ಣ ಅವ್ರಿಗೆ ನೆಸೆಸಿಟಿ ಇಲ್ಲ ಅಂತ ಸಿಕ್ಕಾಬಡೆ ಜನ ಟ್ರೋಲ್ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಬರುಗಡೆ ಆದ ಪೆದ್ದಿ ಸಿನಿಮಾದಲ್ಲಿ ಆಗಿರ್ಬೋದು, ಧನುಷ್ ಅವ್ರ ಸಿನಿಮಾದಲ್ಲಾಗಿರ್ಬೋದು, ಜೈಲರಲ್ಲಾಗಿರ್ಬೋದು, ಈಗ ಇನ್ನೊಂದು ತಮಿಳು ಸಿನಿಮಾ ಅವರು ಒಪ್ಕೊಂಡಿರೋದಾಗಿರ್ಬೋದು, ಸುಮಾರು ಅಂದರೆ ಶಿವಣ್ಣ ಅವರು ಇತ್ತೀಚೆಗೆ ತಮಿಳ್ನಾಡು ಪರ, ಚೆನ್ನೈ ಪರ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅಭಿಮಾನಿಗಳು ಅವ್ರನ್ನ ಟ್ರೋಲ್ ಮಾಡ್ತಿದ್ದಾರೆ. ಅದು ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ನಾವೊಬ್ಬ ಪ್ರೀತಿಸಿರೋಂಥ ಒಬ್ಬ ನಟ ಸಡನ್ನಾಗಿ ಬೇರೆ ಭಾಷೆ ಬಗ್ಗೆ ಒಲವು ತೋರಿಸಿದಾಗ ಅದು ಕಾಮನ್ ಆಗಿ ಅದು ಬಂದೇ ಬರುತ್ತೆ. ಅಂದರೆ ಯಾಕೆ ಈ ವ್ಯಕ್ತಿ ಈ ಥರ ಬಿಹೇವ್ ಮಾಡ್ತಿದ್ದಾನೆ ಅನ್ನೋದು ಬಂದೇ ಬರುತ್ತೆ. ಅದನ್ನೆಲ್ಲ ಮೈಂಡಲ್ಲಿ ಹಾಕ್ಕೊಳ್ಳೋದು ನನ್ನ ಪ್ರಕಾರ ತಪ್ಪು ಅನ್ನಿಸ್ತಾ ಇದೆ. ಶಿವಣ್ಣ ಅವ್ರಿಗೆ ಕನ್ನಡದ ಮೇಲೆ ಏನು ಪ್ರೀತಿ ಇದೆ, ಕರ್ನಾಟಕ ಅಂದರೆ ಏನು ಗೊತ್ತು, ಕನ್ನಡ ಅವ್ರನ್ನ ಯಾವ ರೀತಿ ತೊಗೊಂಡೋಗಿ ಮೆರೆಸಿದೆ ಅಂತ ಅವ್ರಿಗೆ ಗೊತ್ತು. ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಹೇಳಿಕೆ ಕೊಟ್ಟಾಗ ಅದನ್ನು ಟ್ರೋಲ್ ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಪರ್ಸ್ನಲ್ ಆಗಿ ಗೊತ್ತಿಲ್ಲ ಬೇರೆಯವರು ಏನೇನು ಅನಿಸಿದೆಯೋ. ನಿಮ್ಗೆ ಏನು ಅನಿಸಿದೆ ಶಿವಣ್ಣ ಅವ್ರ ಬಗ್ಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಶಿವಣ್ಣ ಅವ್ರಿಗೆ ಒಳ್ಳೆಯದಾಗಲಿ, ಮತ್ತು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಬೆಸ್ಟ್ ಸಿನಿಮಾಗಳನ್ನ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ವಿ.ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.